ಬ್ರ್ಯಾಂಡ್ ಅಂಬಾಸಿಡರ್ ಅಂತ. ಹಾ ಹಾ ಈಗ ಎಲ್ಲದಕ್ಕೂ ಒಂದೊಂದು ವಸ್ತುಗಳಿಗೆ ಒಬ್ಬೊಬ್ರು ಬ್ರ್ಯಾಂಡ್ ಅಂಬಾಸಿಡರ್ ಪ್ರಾಡಕ್ಟ್ ಇರ್ತಾರೆ. ಈಗ ಹುಲಿಗೆಲ್ಲ ನಾನಿದ್ದೀನಲ್ಲ ಈ ಹುಲಿಗೆಲ್ಲ ಕಾರ್ತಿಕ್ ಹಾಗೆ. ಸೊ ಇದು ಹೆಂಗೆ ಅಂದ್ರೆ ಒಂದಷ್ಟು ನಾನು ತಿಂಡಿಗಳ ಹೆಸರು ಹೇಳ್ತೀನಿ. ಓಕೆ ಈ ತಿಂಡಿಗಳ ಹೆಸರು ಓಕೆ ನೋ ಪ್ರಾಬ್ಲಮ್. ತಿಂಡಿಗಳ ಹೆಸರು ಹೇಳ್ತೀನಿ. ಈ ತಿಂಡಿಗೆ ನೀವು ಯಾರ್ಯಾರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ತೀರಾ ಅಂತ. ಇಂಡಸ್ಟ್ರಿಲ ಒಳ್ಳೆ ಆರ್ಟಿಸ್ಟ್ಗಳು, ಹೀರೋ ಹೀರೋಯಿನ್ ಆಗ್ಬೇಕು ಅಂತ ಒಳ್ಳೆ ಆರ್ಟಿಸ್ಟ್. ಚಿತ್ರಾನ್ನ. ಚಿತ್ರಾನ್ನ ನನ್ನ ಫೇವ್ರೆಟ್. ನಾನು ಈ ಪ್ರಪಂಚದಲ್ಲಿ ಯಾವ ಊಟ ಇಲ್ಲ ಅಂದ್ರೂ ಚಿತ್ರಾನ್ನ ಕೊಟ್ಬಿಟ್ರೆ ಬದುಕ್ಬಿಡ್ತೀನಿ. ಸೊ ಚಿತ್ರಾನ್ನ ಅಂದ್ರೆ ಎಲ್ರಿಗೂ ಇಷ್ಟ ಆಗೋ ತರ ಕ್ಯಾರೆಕ್ಟರ್. ಸೊ ಇದನ್ನ ನನ್ನ ರಂಗಾಯಣ ರಘು ಸರ್ ಕೊಡ್ತೀನಿ. ಯಾಕಂದ್ರೆ ಅವ್ರು ಎಲ್ರಿಗೂ ಇಷ್ಟ ಆಗ್ತಾರೆ, ಎಲ್ಲಾ ಪಾತ್ರದಲ್ಲೂ ಇಷ್ಟ ಆಗ್ತಾರೆ. ಅದಕ್ಕೆ ರಾಗಿ ಮುದ್ದೆ. ರಾಗಿ ಮುದ್ದೆ ಬಸ್ ಡಿ ಬಾಸ್ ಸೂಪರ್. ಓಕೆ, ರಾಗಿ ಮುದ್ದೆ ಆಯ್ತಲ್ವಾ. ಜೊತೆಗೆ ಇದೊಂದು ಸ್ಪೈಸಿ ಕ್ಯಾರೆಕ್ಟರ್, ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರು ಅಂದ್ರೆ ಸುದೀಪ್ ಸರ್. ಇದೇನು ನೀವು ಹೀರೋಯಿನ್ಗಳು ಯಾರನ್ನು ಹೇಳ್ತಾನೆ ಇಲ್ಲಪ್ಪ. ಹುಡುಗಿರಿನ ಕಂಡ್ರೆ ದೂರ ಅಂತ. ಇಲ್ಲ, ನನ್ಗೆ ಅಂದ್ರೆ ಹೀರೋಯಿನ್ ಅಂದ್ರೆ ಪಟ್ ಅಂತ ಅಷ್ಟೊಂದು ಹೆಸರು ಗೊತ್ತಿಲ್ಲ. ಹೀರೋ ನೋಡ್ಕೊಂಡೆ ಬೆಳೆದವ್ರು ಚಿಕ್ಕ ವಯಸ್ಸಲ್ಲಿ ಹೆಂಗಂದ್ರೆ ಒಂದು CD ಕ್ಯಾಸೆಟ್ ತಂದ್ಬಿಟ್ಟು ಬೆಳಿಗ್ಗೆನೆ ತಗೊಂಡೋಗಿ ಬುಕ್ಕಲ್ಲಿ ಇಟ್ಕೊಂಡು ಸಂಜೆ ಕ್ಲಾಸ್ ಮುಗಿಯೋ ತನಕ ನೋಡೋದು. ಹೀರೋ ಪೋಸ್ಟರೇ ನೋಡ್ಕೊಂಡಿದ್ವಿ. ಸೊ ಅವಾಗ್ಲಿಂದ ನಾವು ಹೀರೋ ಫೇವರ್. CD ಅಂದ ತಕ್ಷಣ ನೀವ್ ಆತರ ಅನ್ಕೋಬಿಟ್ರ? ಈ ನಾವು ಹೀರೋ CD ಮಾತ್ರ ನೋಡಿರೋದು. ನಲ್ಲಿ ಮೂಳೆ ಇದು ಅಷ್ಟೇ. ಇದು ಖಡಕ್ ಆಗಿರೋರಿಗೆ ಮತ್ತೆ ಎಲ್ರಿಗೂ ಇಷ್ಟ. ಸೊ ನಲ್ಲಿ ಮೂಳೆ ಅಂದ್ರೆ ರಕ್ಷಿತಾ ಮೇಡಮ್. ಏನಕ್ಕೆ ಅಂತ ಕೇಳುವ. ಸೊ ಹೋದ್ರೆ ಸೊ ಏನಂದ್ರೆ ನಾವು ಹೋಟ್ಲಿಗೆ ಹೋದ್ರೆ ಮಟನ್ ತಗೊಂಡ್ರೆ ನಲ್ಲಿ ಮೂಳೆ ಹಾಕೋ ಅಂತೀವಿ. ಸೊ ಅವಾಗೆಲ್ಲ ರಕ್ಷಿತಾ ಮೇಡಮ್ ಇದ್ರೆ ನಾ ಸಿನಿಮಾ. ಹಂಗೆ. ನೀವ್ ಅದೇ ಹೀರೋಯಿನ್ ಯಾರು ಹೇಳಲ್ವಲ್ಲ ಅಂದ್ರಲ್ಲ, ಅದಕ್ಕೋಸ್ಕರ ಹೇಳೋದಂತ. ಹಂಗಲ್ಲ. ಸೊ ಅವತ್ತಿನ ಕಾಲಕ್ಕೆ ನನಗಂತೂ ಹೀರೋ ಯಾರಿದ್ರು ಪರವಾಗಿಲ್ಲ, ರಕ್ಷಿತಾ ಮೇಡಮ್ ಹೀರೋಯಿನ್ ಆಗಿರ್ಬೇಕು ಅನ್ನೋ ಒಂದ್ ಟ್ರೆಂಡ್ ಇತ್ತಲ್ಲ. ಹಂಗೆ ಮಟನ್ ಹೆಂಗಿದ್ರು ಪರವಾಗಿಲ್ಲ, ಒಂದ್ ನಲ್ಲಿ ಮೂಳೆ ಬೀಳ್ಬೇಕು ಅನ್ನೋದು ಹಿಂಗೆ. ಹಂಗಾರೆ ಇದಕ್ಕೋಸ್ಕರ ಒಂದ್ ಆಡ್, ಹೀರೋ ಯಾರಿದ್ರು ಪರವಾಗಿಲ್ಲ ಅಂದಾಗ ರಕ್ಷಿತಾ ಮೇಡಮ್ ಜೊತೆ ನೀವು ಜಾಸ್ತಿ ನೋಡಕ್ ಇಷ್ಟಪಡೋದು ಸುದೀಪ್ ಸರ, ದರ್ಶನ್ ಸರ್? ನೀವ್ ನನ್ನನ್ನಲ್ಲ, ಯಾರನ್ನ ಕೇಳಿದ್ರು ಅದನ್ನೇ ಹೇಳ್ತಾರೆ. ಅದು ಸುದೀಪ್ ಸರ್ ಜೊತೆ ರಮ್ಯಾ ಮೇಡಮ್. ಸೂಪರ್. ಇನ್ನೊಂದು ಸ್ವೀಟ್ ಪಾಯಸ ರಚಿತಾ. ಇದೇನಕ್ಕೆ? ಯಾವಾಗ್ಲೂ ನಮ್ ಫೇವ್ರೇಟ್ ಅವರು, ನಮ್ ಜಡ್ಜ್ ಆಗಿದ್ದವರು. ಆಮೇಲೆ ಅವ್ರೊಂಥರ ಕ್ಯೂಟ್. ಪಾಯಸನೂ ಹಂಗೆ ಚಂದ, ಅವರು ಚಂದ. ರಸಂ ಚಿಕ್ಕಣ್ಣ. ಅವ್ರೊಂಥರ ಎಣ್ಣೆ ಹೊಡೆದ್ರ ಮೇಲೆ ಒಂದು ರಸಂ ಕುಡಿದ್ರೆ ಒಂದು ಕಿಕ್ ಇರುತ್ತೆ ಗೊತ್ತಾ. ಸಿನಿಮಾದಲ್ಲಿ ಚಿಕ್ಕಣ್ಣ ಇದ್ರೆ ಅದು ಇನ್ನೊಂದ್ ತರ ಕಿಕ್. ಆ ತರ ಕಿಕ್. ಚೌಚೌ ಬಾತ್. ಉಪ್ಪಿಟ್ಟು ಕೇಸರಿ ಬಾತ್. ಉಪ್ಪಿಟ್ಟು ಕೇಸರಿ ಬಾತ್. ಚೌಚೌ ಬಾತ್ ಅಲ್ಲ ಅದೇ ತಾನೆ? ಉಪ್ಪಿಟ್ಟು ಕೇಸರಿ ಬಾತ್ ನಮ್ ಕಡೆ ಅದೇನೆ. ಸೊ ಮೋಸ್ಟ್ಲಿ ಆರುಮುಗ ಸರ್ ಆರುಮುಗ ಅಂದ್ರೆ ರವಿಶಂಕರ್ ಸರ್. ಯಾಕಂದ್ರೆ ಉಪ್ಪಿಟ್ಟು ಖಾರ ವಿಲನ್, ಸ್ವೀಟು ಕಾಮಿಡಿನೂ ಮಾಡ್ತಾರೆ. ಒಳ್ಳೆ ಕಾಮಿಡಿ ಮಾಡ್ತಾರೆ. ತಲೆ ಮಾಂಸ. ಉಪ್ಪಿ ಸರ್ ತಲೆಗೆ ಕೈ ಹಾಕ್ತಾರೆ, ಮೆದ್ಲಿಗೆ ಕೈ ಹಾಕ್ತಾರೆ. ಚಿಲ್ಲಿ ಚಿಕನ್ ಅಲ್ವಾ? ಶೋಭಿ ಅಣ್ಣ, ಶೋಭಾ ಸರ್ ಯಾವಾಗ್ಲೂ ಅಂತ ಇರ್ತಿದ್ರು. ಸೊ ಅವರು ಲಾಸ್ಟ್ಗೆ ಚೀಸ್ ಕೇಕ್. ಹೆಸರೇ ಅಷ್ಟು ಬ್ಯೂಟಿಫುಲ್. ಚೀಸ್ ಕೇಕ್. ರಾಜ್ಕುಮಾರ್ ಸರ್ ಆಲ್ ಟೈಮ್ ಫೇವರೇಟ್, ಎಲ್ಲರಿಗೂ ಫೇವರೇಟ್. ಇಂಡಸ್ಟ್ರಿಗೆ ಅವ್ರು ಚೀಸ್ ಕೇಕ್ ಸೂಪರ್. ಕ್ಯಾನ್ಲಿಶ್ ಮೀಡಿಯಾ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಹುಲಿ ಕಾರ್ತಿಕ್ ಅವರಿದ್ದಾರೆ. ಇವ್ರ ಬಗ್ಗೆ ಇಂಟ್ರಡಕ್ಷನ್ನೇ ಬೇಡ, ಅದಕ್ಕೆ ಡೈರೆಕ್ಟ್ ಆಗಿ ಕೇಳಿದೆ. ಏನಂದ್ರೆ ಇವತ್ತು ನಾವು ಇವ್ರ ಜೊತೆ ಒಂದು ಸ್ಪೆಷಲ್ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀವಿ.
ಹಿರಣ್ಯ ಅಂತ ಇದೇ ತಿಂಗಳು 19ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾ ಕಂಟೆಂಟ್ಗಳ ಬಗ್ಗೆ ಸ್ವಲ್ಪ ಮಾತಾಡೋಣ, ಜೊತೆಗೆ ಇವ್ರ ಜೊತೆ ಒಂದಷ್ಟು ಫನ್ ಮಾಡೋಣ. ಸೊ ಹೇಳಿ ಕಾರ್ತಿಕ್ ಅವ್ರೆ, ಈಗ ನೀವಿದ್ದೀರಾ ಅಂದ್ಮೇಲೆ ಸಿನಿಮಾದಲ್ಲಿ ದೇವರಣೆಗೂ ಫನ್ನಿಗಂತೂ ಮೋಸ ಇಲ್ಲ, ಅದಂತೂ ಎಲ್ಲರಿಗೂ ಗೊತ್ತಿರೋ ಅಂತ ವಿಷಯ. ಸೊ ಹೆಂಗಿದೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್? ಇದರಲ್ಲಿ ಏನಂದ್ರೆ ನಂದೊಂದು ಹೊಸ ಕ್ಯಾರೆಕ್ಟರ್. ಎಲ್ಲ ಸಿನಿಮಾದಲ್ಲೂ ಮಾಮೂಲಿಯಾಗಿ ಕುಡ್ಕೊಂಡು ಅದು ಇದು ಅವು ಇವು ಫ್ರೆಂಡು ಅಂತ ಮಾಡಿದೆ. ಬಟ್ ಇದ್ರಲ್ಲಿ ಒಂದು ಹೊಸದಾಗಿ ಒಬ್ಬ ಕಾರ್ ಕಳ್ಳನ್ ಕ್ಯಾರೆಕ್ಟರ್. ಕಾರ್ ಕಳ್ಳ. ಸೊ ಒಂಥರ ಅವ್ರು ಹೇಳಾಗ್ಲೇ ನಂಗೆ ಇಂಟ್ರೆಸ್ಟಿಂಗ್ ಇದೆ. ಸರ್ ನಿಮ್ಮ ಮನೆ ಎಲ್ಲ ಫುಲ್ ಕಾರ್ದೇ ಸೆಟಪ್ ಇರುತ್ತೆ, ಈ ಸ್ಟೇರಿಂಗು ಅದರಲ್ಲಿ ಏನೋ ಕ್ಲಾಕ್ ಮಾಡಿರ್ತೀವಿ, ನಿಮ್ಮ ಸೋಫಾ ಎಲ್ಲ ಟೈರು ಗೀರು ಈ ತರ ಹಾಕ್ಬಿಟ್ಟು ಇಡೀ ಮನೆನೇ ಒಂದು ಕಾರ್ ತರ ಸೆಟಪ್ ಮಾಡಿರ್ತೀನಿ ಅಂದ್ರು. ಆಮೇಲೆ ನರೇಷನ್ ಮಾಡಿದಾಗ ಸೊ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು, ಇದೊಂದು ಕ್ಯಾರೆಕ್ಟ್ರು ಮತ್ತೆ ಲೈಫಲ್ಲಿ ಬಂದ್ರು ಬರ್ಬೋದು ಬರ್ದೇನೂ ಇರ್ಬೋದು, ಚೆನ್ನಾಗಿತ್ತು. ಆಮೇಲೆ ಅದು ಏನಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಕಾಮಿಡಿಯನ್ ಮಾತ್ರ ಯೂಸ್ ಮಾಡಿಲ್ಲ, ಆ ಕಥೆಯಲ್ಲಿ ಒಬ್ಬ ಮೇನ್ ಪಾರ್ಟ್ ಆಗಿ ಆಮೇಲೆ ಒಂದು ಎಮೋಷನ್ಸ್ ಇಟ್ಟು ನನ್ನ ಪರ್ಫಾರ್ಮೆನ್ಸಿಗೆ ಒಂದ್ ಸ್ವಲ್ಪ ಸ್ಪೇಸ್ ಇದ್ದಂಗೆ ಆ ತರ ಇತ್ತು ಕ್ಯಾರೆಕ್ಟರ್. ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಇದೆ ನಿಮ್ದು, ಏನೋ ಎತ್ತಕೊಂಡ್ಬಿಟ್ಟು ಚೆನ್ನಾಗಿ ಟಾರ್ಚರ್ ಕೊಟ್ಬಿಟ್ರೆ ಅವನೇ ಬರ್ಬಿಡ್ತಾನೆ ಏನೋ. ಹೌದೌದು. ಸೊ ಇಲ್ಲಿ ಏನಂದ್ರೆ ಹೀರೋ ಬಂದ್ಬಿಟ್ಟು ಹೀರೋ ಸಿಕ್ಕಾಪಟ್ಟೆ ಟೆರರ್. ಅಂದ್ರೆ ಅವನ್ನ ಕಂಡಲ್ಲಿ ಗುಂಡಿಡಿ, ಈಗ ವೀರಪ್ಪನ ಎಲ್ಲಿ ಕಂಡ್ರು ಒಣದಾಕ ಪರಿಸ್ಥಿತಿ ಇತ್ತಲ್ವಾ, ಸೊ ಆ ತರ ಪರಿಸ್ಥಿತಿ ಇರುತ್ತೆ. ಸೊ ಸ್ಟೇಟ್ ಅಲ್ಲಿ ಅವ್ನ್ ಹೀರೋ ಹಿಂಗಂದ್ರೆ ಕಾಸು ಕೊಟ್ರೆ ಯಾರನ್ನ ಬೇಕಾದ್ರೂ ಹೊಡಿತಾನೆ, ಹೆಂಗ್ ಬೇಕಾದ್ರೂ ಹೊಡಿತಾನೆ, ಆ ತರ ಒಂದು ಕ್ಯಾರೆಕ್ಟರ್. ಅವನು ಒಂದ್ ಕಡೆ ಪೊಲೀಸ್ನವರು, ಇನ್ನೊಂದ್ ಕಡೆ ರೌಡಿಗಳು, ಇನ್ನೊಂದ್ ಕಡೆ ಇನ್ಯಾರು ರಾಜಕೀಯದವ್ರು ಎಲ್ಲ ಅಟ್ಯಾಕ್ ಮಾಡಿದಾಗ ಅವ್ನಿಗೆ ತಪ್ಸ್ಕೊಳಕ್ ಜಾಗ ಇರಲ್ಲ. ಸೊ ನಾನೊಬ್ಬ ಕಳ್ಳನ್ ಜೊತೆ ಇರೋದು ಸೇಫ್. ಯಾಕಂದ್ರೆ ಅವನಿಗೆ ಯಾರು ಎಲ್ಲಿ ಅವ್ನು ತಪ್ಸ್ಕೊಂಡ್ರೆ, ಸೊ ಅವ್ನು ಎಲ್ರಿಂದ ಅವ್ನಿಗೆ ತಪ್ಸ್ಕೊಂಡ್ ಅಭ್ಯಾಸ ಇಲ್ವಾ, ಸೊ ಅವ್ರಿಗೆ ನಂದು ಅವ್ರದ್ದು ಒಂದು ಕಡೆ ಪರಿಚಯ ಆಗುತ್ತೆ. ಸೊ ಇರೋದೇ 5 ದಿನ ಜರ್ನಿ ಈ ಸಿನಿಮಾ. ಆ 5 ದಿನದಲ್ಲಿ 2 ದಿನ ನಾನು ಅವ್ರನ್ನ ಸೇವ್ ಮಾಡ್ತೀನಿ ನನ್ನ ಮನೇಲಿ ಇಟ್ಕೊಂಡು. ಅಲ್ಲಿ ಏನಾಗುತ್ತೆ ಆ ವ್ಯಕ್ತಿ ಹೆಂಗಂದ್ರೆ ಫುಲ್ಲು ನಾನು ಇಡೀ ಸಿನಿಮಾದಲ್ಲಿ ಅವ್ರ ಜೊತೆನೆ ನನ್ ಜಾಸ್ತಿ ಕ್ಯಾರೆಕ್ಟರ್ ಅವ್ರ ಜೊತೆನೆ ಇದ್ದಿದ್ದು. ನಾನೇ ಮಾತಾಡೀನಿ, ಅವ್ರು ಏನಂದ್ರು 1-2 ಮಾತಾಡಿರ್ಬೋದು ಅಷ್ಟೇ. ಬಾರಿ ನಾನೇ ಮಾತಾಡ್ತಾ ಇರ್ಬೇಕು. ಸೊ ಹೆಂಗಿರುತ್ತೆ ನೋಡಿ, ಈಗ ನೀವು ರೆಸ್ಪಾನ್ಸೇ ಮಾಡಲ್ಲ, ನಾನು ಕಾಮಿಡಿ ಮಾಡ್ಬೇಕು, ಸಿಕ್ಕಾಪಟ್ಟೆ ಕಷ್ಟ. ಕಾಮಿಡಿ ಮಾಡ್ಬೇಕು ಅಂದ್ರೆ ಆಪೋಸಿಟ್ ಏಟ್ ತಿನ್ನೋನ್ ಬೇಕು, ಇಲ್ಲ ಏಟ್ ಹೊಡಿಯೋನ್ ಬೇಕು. ಈ ಹೊಡಿಯೋದು ಇಲ್ಲ, ಮಾತಾಡೋದು ಇಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಟ್ಟಿತ್ತು. ಬಟ್ ಚೆನ್ನಾಗಿತ್ತು, ಒಂಥರ ಹೊಸ ತರ ಇತ್ತು. ಅವಾಗ ಅನ್ಸುತ್ತೆ ನೋಡಿ, ಚಾಪ್ಲಿನ್ ಎಲ್ಲ ಒಬ್ರೇ ನಿಂತ್ಕೊ ಕಾಮಿಡಿ ಮಾತಾಡದೆ ಕಾಮಿಡಿ ಮಾಡ್ಬೇಕಿತ್ತು. ಸುಲಭ ಅಲ್ಲ, ಯಾರೋ ಮಾತಾಡ್ಬೋದು, ಕಾಮಿಡಿ ಏನ್ ದೊಡ್ಡ ವಿಷಯನ, ಏನ್ ನೀವ್ ಹೇಳೋದ್ ದೊಡ್ಡದ, ಡಬಲ್ ಮೀನಿಂಗು ಅದು ಇದು ನಿಂತ್ಕೊಂಡ್ ಫೀಲ್ಡಿಗೆ ಬಂದ್ ಮಾಡ್ದಾಗ್ಲೇ ಗೊತ್ತಾಗದ ಅದೆಲ್ಲ. ಜೊತೆಗೆ ಈಗ ಕಾರ್ತಿಕ್ ಅವ್ರು ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಅಷ್ಟೇ ಬುಕ್ಸ್ ಗಳನ್ನೂ ಓದ್ತಾರೆ ಅಂತ ನಾವು ಕೇಳಿರೋದು. ಸೊ ಜೊತೆಗೆ ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಸಿನಿಮಾ ಹೆಸರು ಹಿರಣ್ಯ ಅಂತ. ಹೌದು, ನಮ್ಗೆ ಹಿರಣ್ಯ ಅಂದ ತಕ್ಷಣ ನೆನಪಾಗೋದು ಹಿರಣ್ಯ ಕಶ್ಯಪು, ಹಿರಣ್ಯಾಕ್ಷ, ಹಳೆಯ ಮೈಥಾಲಜಿ ಕ್ಯಾರೆಕ್ಟರ್ ಗಳೆಲ್ಲ ನೆನಪಾಗ್ತವೆ. ಸೊ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ಗೂ ಎಲ್ಲರ ಸಿಮಿಲಾರಿಟೀಸ್ ಇದೆಯಾ? 100% ಈ ಸಿನಿಮಾಕ್ಕೆ ಹಿರಣ್ಯ ಒಟ್ಟು ಸೌಂಡಿಂಗ್ ಚೆನ್ನಾಗಿದೆ ಅಂತ ಏನಿಟ್ಟಿಲ್ಲ. ನಾನು ಬೇರೆ ಎಲ್ಲ ಹೇಳ್ತಾ ಇದ್ದೆ ಏನಂದ್ರೆ, ಹಿರಣ್ಯ ಕಶಿಪು ಇದ್ನಲ್ಲ, ಅವನಿಗೆ ಈ ಕಿರೀಟ, ಈ ಮುತ್ತು ರತ್ನ, ಆ ಕವಚ, ಈ ಖಡ್ಗ ಎಲ್ಲ ತೆಗೆದು ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಅದೇ ಹಿರಣ್ಯ. ಇದು ಒಬ್ಬ ರಾಕ್ಷಸ. ಆ ರಾಕ್ಷಸಂಗೆ ನಾವೆಲ್ಲ ರಾಕ್ಷಸ ಅಂದ್ರೆ ಕೋರೆ ಹಲ್ಲು ಕೊಮ್ಮು ಅನ್ಕೊಂಡಿದೀವಲ್ಲ, ಸೊ ಅವನ್ನೆಲ್ಲ ಬಿಟ್ಟಾಕಿ ಜೀನ್ಸ್ ಪ್ಯಾಂಟ್ ಹಾಕಿ ನಿಲ್ಸಿದ್ರೆ ಅದೇ ಹಿರಣ್ಯ. ಅಂದ್ರೆ ರಾಕ್ಷಸ, ಅವನಿಗೆ ಕರುಣೆನೇ ಇಲ್ಲ. ಸ್ವಂತ ಮಗನ್ನೇ ತಗೊಂಡೋಗಿ ಪತಾಳದಿಂದ ತಳ್ಳಿ ಇವನಿಗೆ ವಿಷ ಉಣಿಸಿ ಅನ್ನೋನು ಅಂತ ರಾಕ್ಷಸ. ಇವನಿಗೂ ಅಷ್ಟೇ ಯಾವ ಫೀಲಿಂಗ್ಸು ಇರಲ್ಲ, ಏನು ಇರಲ್ಲ. ಇವನಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಲವ್ವರ್ ಅದು ಇದು ಏನು ಇಲ್ಲ. ಒಂದು ಇವಾಗ ಯಾವ್ದು ಹೇಳಿ, ಅನಾಥ ಮಗುವದೆ ಶಂಕರಣ್ಣ ಯಾರು ಇಲ್ಲದೆ ಬೆಳೆದಿರ್ತಾರಲ್ಲ ಆ ತರ. ಬಟ್ ಅವರು ಅಲ್ಲಿ ಲವ್ ಗಿವ್ ಇಲ್ಲ. ಇವನ ಬಿಲ್ಕುಲ್ ಇಡೀ ಸಿನಿಮಾ ಪೂರ್ತಿ ಒಬ್ಬ ನೆಗೆಟಿವ್ ನರರಾಕ್ಷಸ ಇದ್ರೆ ಅವನ್ನ ಹೀರೋ ಮಾಡಿದ್ರೆ ಹೆಂಗಿರುತ್ತೋ ಆ ತರ ಇರುತ್ತೆ. ಅದಕ್ಕೆ ಹಿರಣ್ಯ ಅಂತ ಇಟ್ಟಿದೆ. ಜೊತೆಲಿ ಇನ್ನೊಂದು ಇಂಟ್ರೆಸ್ಟಿಂಗ್, ಟೈಟಲ್ ನೋಡಿದ ತಕ್ಷಣ ಅದ್ ಎಷ್ಟು ಜನ ಅಬ್ಸರ್ವ್ ಮಾಡ್ತಾರಲ್ಲ ಗೊತ್ತಿಲ್ಲ, ಲಾಸ್ಟ್ ಅಲ್ಲಿ ಕೆಳಗಡೆ ಒಂದ್ ಮಗು ಚಿತ್ರ ಒಂದಿದೆ, ಭ್ರೂಣ ಚಿತ್ರ. ಹೌದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಏನ್ ಈ ಸಿನಿಮಾ ಕಂಟೆಂಟೇ ಆ ಮಗು. ಸೊ ಅದೇ ಅವ್ರು ನನ್ಗೆ ಡೈರೆಕ್ಟರ್ ಹೇಳ್ತಿದ್ರು, ಸರ್ ನನ್ನ ಥೀಮ್ ಶುರು ಆಗಿರೋದೇ ಹಿಂಗೆ, ಒಂದು ಸಿಂಹದ ಕೈಯಲ್ಲಿ ಒಂದು ಜಿಂಕೆ ಮರಿ, ಚಿಕ್ಕ ಜಿಂಕೆ ಮರಿ ಸಿಕ್ಕಿದ್ರೆ ಅದ್ ಏನ್ ಮಾಡೋದು? ಸಿಂಹ ತಿನ್ನೋದೇ ಗುಣ ಅಲ್ವಾ? ನಿಮ್ಗೆ ಲಾಸ್ಟ್ ಎಲ್ಲ ವೈರಲ್ ಆಗಿತ್ತು ವಿಡಿಯೋ, ಆ ಸಿಂಹ ಅದನ್ನ ಸೇವ್ ಮಾಡ್ತಾ ಇರೋ, ತಗೊಂಡೋಗಿ ಕಚ್ಚಿಟ್ಕೊಂಡು
ಆ ತರ ಇದು ಆ ಮಗುದೇ ಕಂಟೆಂಟ್. ಇಡೀ ಸಂಬಂಧಗಳ ಬೆಲೆನೇ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಒಂದು ಮಗು ಸಿಕ್ಕಿದೆ, ಸಾಯಿಸ್ತಾನೋ ಅಥವಾ ಅದನ್ನ ಹೆಂಗ್ ಸೇವ್ ಮಾಡ್ತಾನೆ, ನಿಮ್ಮನ್ನ ಏನಂದ್ರೆ ಈ ಪರಿಸ್ಥಿತಿ, ಹೀರೋ ಪರಿಸ್ಥಿತಿ ಅವನು ಬದುಕದೇ ದೊಡ್ಡ ಕಷ್ಟ ಆಗಿರುತ್ತೆ. ಅಂತಂದ್ರ ಮಗು ಜೊತೆ ಬೇರೆ ಅವನು ಬದುಕಬೇಕೀಗ. ಹೆಂಗೆ ಆ ಜರ್ನಿ ಹೋಗುತ್ತೆ ಅಥವಾ ಆ ಜರ್ನಿ ಹೆಂಗ್ ಮುಗಿಯುತ್ತೆ ಅನ್ನೋದೇ ಸಿನಿಮಾ. ಇದಾದ್ಮೇಲೆ ಲಾಸ್ಟ್ ಫೈನಲ್ ಆಗಿ ನಿಮ್ ಸಿನಿಮಾ 19ನೇ ತಾರೀಕು ರಿಲೀಸ್ ಆಗ್ತದೆ. 19 ಅಂದ್ರೆ 9+1 10 ನಂಬರ್ 1. ನಂಬರ್ 1 ಅಲ್ಲಿ ಬರ್ಲಿ ಅಂತ ನಾವು ಆಶಿಸ್ತೀವಿ. ಜನರಿಗೆ ಹೆಂಗ್ ಲಾಸ್ಟ್ಗೆ ಆಕ್ಚುಲಿ ನನಗೆ 9 ಇಷ್ಟ. ನನ್ಗೆ ಇಲ್ಲಿದೆ ನೋಡಿ 9, ನನಗೆ 9 ಇಷ್ಟ. ಸೊ ನನಗೆ ಅದನ್ನ ನನ್ ಪ್ಲಸ್ ಎಲ್ಲ ಮಾಡಲ್ಲ, ಆ 9 ಇದ್ರೆ ನನಗೆ ಫೇವ್ರೇಟ್. 9 ಇದ್ರೇನೆ ಫೇವ್ರೇಟ್. ಸೊ ಜನಕ್ಕೆ ನಾನು ಸೀರಿಯಸ್ ಆಗಿ ಹೇಳೋದು ಇಷ್ಟೇ. ಸೊ ನಾವು ಇಷ್ಟು ದಿನ ಹಗಲು ರಾತ್ರಿ ಕೆಲಸ ಮಾಡಿ ಯಾರೋ ಒಬ್ರು ಬಂಡವಾಳ ಹಾಕಿ ಎಲ್ಲರೂ ಸೇರಿ ಈ ಒಂದು 100-150 ದಿನದ ಹೊಡೆದಾಟ ಮಾಡಿ ಕೊನೆಯಲ್ಲಿ ನಿಮ್ಮ ಮುಂದೆ ಸಿನಿಮಾನ ತಂದಿಡ್ತೀವಿ. ಸೊ ಇಷ್ಟೇ ಕಾರಣ, ನಿಮ್ಮನ್ನ ರಂಜಿಸಬೇಕು, ನಿಮ್ಮನ್ನ ಮನೋರಂಜನೆ ಪಡಿಸ್ಬೇಕು, ನಿಮ್ಮನ್ನ ಖುಷಿ ಪಡಿಸ್ಬೇಕು. ಅದು ಯಾವ ಥರನಾದ್ರೂ ಆಗಲಿ, ಅದು ನಗ್ಸೋದಾಗ್ಲಿ, ಅಳಿಸೋದಾಗ್ಲಿ, ಫೈಟ್ ಆಗಲಿ, ಹಾಡಾಗಲಿ, ಟೋಟಲಿ ನಿಮ್ಮನ್ನ ರಂಜಿಸಬೇಕು ಅಂತ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಖುಷಿ ಪಟ್ಟು ಸಿನಿಮಾನ ಗೆಲ್ಸಿದ್ರೆ ನಮ್ಮಂಥ ಸಾವಿರಾರು ಜನ ಕಲಾವಿದರು, ಟೆಕ್ನಿಷಿಯನ್ಸ್, ಇನ್ನೂ ಈ ಥರ ಒಂದು ಸಿನಿಮಾ ಬಂದರೆ ಯೂಟ್ಯೂಬಿಂದ ಹಿಡಿದು ನ್ಯೂಸ್ ಚಾನಲಿಂದ ಹಿಡಿದು ಅಲ್ಲಿ ಲೈಟ್ ಹಾಕೋನು, ಸ್ಮೋಕ್ ಹಾಕೋನಿಂದ ಹಿಡಿದು ನನ್ನಂಥ ಕಲಾವಿದ ಸಾವಿರಾರು ಜನ ಇದನ್ನ ನಂಬ್ಕೊಂಡು ಬದುಕ್ತಾ ಇರ್ತೀವಿ. ನೀವು ಒಂದು ಸತಿ ನಿಮ್ಮ ಬಲಗಾಲನ್ನ ಥಿಯೇಟ್ರಿಗಿಟ್ಟು ಚೆನ್ನಾಗಿರಪ್ಪ ಅಂತ ಹಾರೈಸ್ತೀರಲ್ಲ, ಅದು ನಮ್ಮ ವರ್ಷದ ಕೂಳು, ಹರ್ಷದ ಕೂಳು. ಥ್ಯಾಂಕ್ ಯು ಸೋ ಮಚ್. ನೀವು ಬಂದೆಲ್ಲ ಊಟ ಬಡಿಸಿ, ಊಟ ಮಾಡಿಸಿ, ನಮ್ಮ ಊಟ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳಿ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. 19th ಮಿಸ್ ಮಾಡಬೇಡಿ, ಹಿರಣ್ಯ ಮೂವಿ.